ಪಾಟೀಲ್ ಆರೋಪದಿಂದ ಸಿಎಂ ಸಿದ್ದು ಆಪ್ತ ತಂಡ ಆಗಿರುವಂತದ್ದು ರಾಜ್ಯ ಕೇಸರಿ ಪಾಳೆಯಕ್ಕೆ ವೈರಲ್ ಆಡಿಯೋ ಬ್ರಹ್ಮಾಸ್ತ್ರವಾಗಿ ಪರಿಣಾಮವನ್ನ ಬೀರ್ತಾ ಇದೆ. ಇನ್ನು ಡೆಲ್ಲಿ ಹೈಕಮಾಂಡ್ ಕೆಂಗಣ್ಣಿಗೆ ರಾಜ್ಯ ನಾಯಕರು ಕೂಡ ಇದೀಗ ಗುರಿಯಾಗಿದ್ದಾರೆ. ಪಾಟೀಲ್ ಆರೋಪದಿಂದ ಇದೀಗ ಸಿಎಂ ಸಿದ್ದರಾಮಯ್ಯಗೂ ಕೂಡ ಟೆನ್ಷನ್ ಎದುರಾಗಿದೆ. ಅದೇ ರೀತಿಯಾಗಿ ರಾಜ್ಯ ಕೇಸರಿ ಪಾಳೆಯಕ್ಕೂ ಕೂಡ ಈ ಒಂದು ಆಡಿಯೋ ವೈರಲ್ ಆಗಿರುವಂತದ್ದು ಬ್ರಹ್ಮಾಸ್ತ್ರವಾಗಿದೆ. ಟೀಕೆ ಮಾಡ್ಲಿಕ್ಕಾಗಿರ್ಬೋದು, ಪ್ರತಿಯೊಂದನ್ನ ಎತ್ತಿ ತೋರಿಸೋದಿಕ್ಕಾಗಿರ್ಬೋದು, ಕಾಂಗ್ರೆಸ್ ಸರ್ಕಾರವನ್ನ ಕೆಳಗಿಳಿಸುವಂತಹ ಪ್ರಯತ್ನಕ್ಕೆ ಕೈ ಹಾಕುವಂತದ್ದಾಗಿರ್ಬೋದು, ಒಟ್ಟಾರೆಯಾಗಿ ಎಲ್ಲಾ ವಿಚಾರಕ್ಕೂ ಕೂಡ ಈ ಆಡಿಯೋ ವೈರಲ್ ಬ್ರಹ್ಮಾಸ್ತ್ರ ಆಗಿರುವಂತದ್ದು. ಹಾಗಾಗಿ ಡೆಲ್ಲಿ ಹೈಕಮಾಂಡ್ ಕೆಂಗಣ್ಣಿಗೆ ರಾಜ್ಯ ನಾಯಕರು ಇದೀಗ ಗುರಿಯಾಗಿದ್ದಾರೆ. ಸ್ವಪಕ್ಷದವರೇ ಆರೋಪ ಮಾಡುವ ಸ್ಥಿತಿ ಉಂಟಾದ್ರೆ ಹೇಗೆ ಅಂತ ಪ್ರಶ್ನೆಯನ್ನ ಕೇಳ್ತಾ ಇರುವಂತದ್ದು. ಪದೇ ಪದೇ ಇದೇ ರೀತಿಯಾದಂತಹ ಘಟನೆಗಳು ಆಗ್ತಾ ಇದ್ದಾವೆ. ಇದಕ್ಕೆ ಕಾರಣ ಏನು? ಹಾಗಿದ್ರೆ ಈ ರೀತಿಯ ಘಟನೆಗಳು ಕೇವಲ ಒಂದು ಬಾರಿ ಆಗ್ತಾ ಇರುವಂತದ್ದಲ್ಲ, ಪದೇ ಪದೇ ಮರುಕಳಿಸ್ತಾ ಇದ್ದಾವೆ. ಹಾಗಿದ್ರೆ ಇದಕ್ಕೆ ಕಾರಣ ಏನು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಶಾಸಕರು ಸಿಎಂ ಮಾತನ್ನ ಕೇಳ್ತಾ ಇಲ್ವಾ ಹೀಗೆಂದು ರಾಜೀವ್ ಗಾಂಧಿ ಕೂಡ ಪ್ರಶ್ನೆಯನ್ನ ಕೇಳಿರುವಂತದ್ದು. ಸಿಎಂ ಸಿದ್ದರಾಮಯ್ಯಗೆ ಇದೀಗ ಟೆನ್ಷನ್ ಶುರುವಾಗಿದೆ. ಡೆಲ್ಲಿ ಹೈಕಮಾಂಡ್ ನಾಯಕರ ಕೆಂಗಣ್ಣಿಗೆ ಗುರಿಯಾಗಿರುವಂತದ್ದು. ರಾಹುಲ್ ಗಾಂಧಿ ಕೂಡ ಈ ಕುರಿತಾಗಿ ಪ್ರಶ್ನೆಯನ್ನ ಕೇಳಿದ್ದಾರೆ. ಸಿಎಂ ಅವರ ಮಾತನ್ನ ಶಾಸಕರು ಕೇಳ್ತಾ ಇಲ್ವಾ? ಪದೇ ಪದೇ ಇದೇ ರೀತಿಯಾದಂತಹ ಘಟನೆಗಳು ಮರುಕಳಿಸ್ತಾ ಇದ್ದಾವೆ. ಸ್ವಪಕ್ಷದ ನಾಯಕರೇ ಈ ರೀತಿಯಾದಂತಹ ಆರೋಪವನ್ನ ಮಾಡ್ತಾ ಇರುವಂತದ್ದು. ಯಾಕೆ ಈ ರೀತಿ ಆಗ್ತಾ ಇದೆ? ಅದರಲ್ಲೂ ಭ್ರಷ್ಟಾಚಾರದ ಆರೋಪವನ್ನ ಮಾಡಿರುವಂತದ್ದು BR ಪಾಟೀಲ್ ಅವರು. ಹಿರಿಯ ರಾಜಕೀಯ ಪ್ರತಿನಿಧಿ, ಶಾಸಕರು ಇವರು. ಇದೀಗ ಈ ರೀತಿಯಾದಂತಹ ಆರೋಪವನ್ನ ಮಾಡಿರುವಂತದ್ದು ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಸರ್ಕಾರಕ್ಕೆ ಪೆಟ್ಟನ್ನ ತಂದೊಡ್ಡಿರುವಂತದ್ದು. ಹಾಗಾಗಿ ಸಿಎಂ ಸಿದ್ದರಾಮಯ್ಯಗೂ ಕೂಡ ಟೆನ್ಷನ್ ಶುರುವಾಗಿದೆ. ವಸತಿ ಇಲಾಖೆಯಲ್ಲಿ ಹಣ ಕೊಟ್ರೆ ಮಾತ್ರ ಏನು ಸಿಗುತ್ತೆ ಅಂತ ಹೇಳಿದ್ರು BR ಪಾಟೀಲ್ ಅವರು ಆಡಿಯೋದಲ್ಲಿ. ಈ ಒಂದು ಆಡಿಯೋ ಇದೀಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಹಾಗಾಗಿ ಡೆಲ್ಲಿ ಹೈಕಮಾಂಡ್ ನಾಯಕರು ಕೂಡ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ರಾಜ್ಯ ಸರ್ಕಾರಕ್ಕೆ. ಆಡಳಿತ ಪಕ್ಷದ ನಡುವೆಯೇ ಮಾತಿನ ಸಮರ ಎದುರಾಗ್ತಾ ಇರುವಂತದ್ದು. ರಾಜ್ಯ ರಾಜಕೀಯದಲ್ಲಿ ಇದೀಗ ವೈರಲ್ ಆಡಿಯೋ ಅವಾಂತರವನ್ನೇ ಸೃಷ್ಟಿ ಮಾಡಿದೆ. ಹಾಗಾಗಿ ಸಿಎಂ ಸಿದ್ದರಾಮಯ್ಯನವರು ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಾರೆ ಸೋಮವಾರ. ಏನೆಲ್ಲ ಆಗಿದೆ ಆಡಿಯೋ ಪ್ರಕರಣದಲ್ಲಿ ಆರೋಪ ಕೇಳಿ ಬರ್ತಾ ಇದೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಹಂಚಿಕೊಂತಾರೆ ಹೈಕಮಾಂಡ್ ಜೊತೆಗೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಇದೀಗ ಏನು ಆಡಿಯೋ ವೈರಲ್ ಆಗ್ತಾ ಇದೆ, ಈ ಆಡಿಯೋ ಕುರಿತಾಗಿ ಕಾಂಗ್ರೆಸ್ ಪಾಳೆಯದಲ್ಲಿ ಹೆಚ್ಚಿನ ಟೀಕೆಗಳು ಕಾಣ್ ಬರ್ತಾ ಇರುವಂತದ್ದು. ಸಿಎಂ ಸಿದ್ದರಾಮಯ್ಯನವರು ಕೂಡ ದೆಹಲಿಗೆ ಪ್ರಯಾಣ ಬೆಳೆಸ್ತಾ ಇದ್ದಾರೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ಸುಕನ್ಯಾ, ಈಗಾಗಲೇ ಸರ್ಕಾರದಲ್ಲಿ ಇರ್ತಕ್ಕಂತ ಒಂದು ವಸತಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆರೋಪವನ್ನ ಸ್ವತಃ ಸ್ವಪಕ್ಷದ ಕಾಂಗ್ರೆಸ್ ಪಕ್ಷದ ಶಾಸಕರಾಗಿರ್ತಕ್ಕಂತ BR ಪಾಟೀಲ್ರು ಕೂಡ ಆರೋಪ ಮಾಡಿರ್ತಕ್ಕಂಥದ್ದು. ಈ ಆರೋಪ ರಾಜ್ಯ ರಾಜಕೀಯದಲ್ಲಿ ಅಷ್ಟೇ ಅಲ್ಲ, ಇದು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರ ನಿದ್ದೆಯನ್ನು ಕೂಡ ಗೆಡ್ತಿರ್ತಕ್ಕಂಥದ್ದು. ಯಾಕಂತಂದ್ರೆ ಸಿಎಂ ಸಿದ್ದರಾಮಯ್ಯವರ ಆಪ್ತ ಸಚಿವರು ಆಗಿರುವಂತಹ ಸಚಿವ ಜಮೀರ್ ಅಹಮದ್ ಖಾನ್ ಅವರ ನಿರ್ವಹಿಸುವಂತಹ ವಸತಿ ಇಲಾಖೆಯಲ್ಲಿ ಒಂದು ಹಣ ಕೊಟ್ರೆ ಮಾತ್ರ ಮನೆಯನ್ನ ಒಂದು ಮಂಜೂರಾತಿಗೆ ಒಂದು ಆದೇಶನ ಕೊಡ್ತಾರೆ, ಇಲ್ಲ ಅಂತಂದ್ರೆ ಕೊಡಲ್ಲ. ನಮ್ಮ ಶಾಸಕರ ಲೆಟರ್ಗೆ ಕೂಡ ಯಾವುದೇ ರೀತಿ ಕ್ಯಾರೆ ಅಂತಿಲ್ಲ ಅನ್ನುವಂಥದ್ದನ್ನ ಆರೋಪ ಕೂಡ ಮಾಡಿರ್ತಕ್ಕಂಥದ್ದು. ಸಚಿವ ಜಮೀರ್ ಅಹಮದ್ ಖಾನ್ ಅವರ ಒಂದು ಆಪ್ತ ಕಾರ್ಯದರ್ಶಿಯವರ ಜೊತೆ BR ಪಾಟೀಲ್ರು ಮಾತನಾಡಿರ್ತಕ್ಕಂಥ ಆಡಿಯೋ ದೊಡ್ಡ ಮಟ್ಟಿಗೆ ಚರ್ಚೆಗೆ ಕೂಡ ಗ್ರಾಸವಾಗಿರ್ತಕ್ಕಂಥದ್ದು. ಹಾಗಾಗಿ ಈ ಬಗ್ಗೆ ಹೈಕಮಾಂಡ್ ನಾಯಕರು ಕೂಡ ಇದನ್ನ ವರದಿಯನ್ನು ಕೂಡ ತೆಗೆದುಕೊಂಡಿರ್ತಕ್ಕಂಥದ್ದು. ಏನಾಯ್ತು ಅನ್ನುವಂಥದ್ದನ್ನ ಸರ್ಕಾರದಿಂದ ಏನು ಆಡಿಯೋ ವೈರಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ
ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರ್ತ ಸುರ್ಜೇವಾಲಾ ಅವರು ಕೂಡ ಸರ್ಕಾರದಿಂದ ವರದಿಯನ್ನು ಕೂಡ ಕೇಳಿರ್ತಕ್ಕಂಥದ್ದು. ಏನಾಯ್ತು, ಯಾರು ಆರೋಪಗಳನ್ನ ಮಾಡಿರ್ತಕ್ಕಂಥದ್ದು, ಮತ್ತೆ ನಿಜಕ್ಕೂ ಕೂಡ ಅಲ್ಲಿ ಆ ರೀತಿಯಾಗಿರ್ತಕ್ಕಂಥ ಭ್ರಷ್ಟಾಚಾರ ನಡೀತಾ ಇದೆಯಾ ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಮಾಹಿತಿಯನ್ನು ಕೂಡ ತರಿಸ್ಕೊಂಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಸರ್ಕಾರದ ಮೇಲೆ ಹಲವು ವಿಪಕ್ಷಗಳು ಟೀಕೆ ಮಾಡಿದಂಥದ್ದು ಸಹಜವಾಗಿರ್ತಕ್ಕಂಥ ಒಂದು ಪ್ರಕಾರ. ಆದ್ರೆ ಸ್ವಪಕ್ಷದವರೇ ಟೀಕೆ ಮಾಡಿದಂತ ಸಂದರ್ಭದಲ್ಲಿ ಇದು ವಿಪಕ್ಷಗಳಿಗೆ ದೊಡ್ಡ ಮಟ್ಟದಲ್ಲಿ ಅಸ್ತ್ರವಾಗಿ ಪರಿಣಮಿಸುತ್ತೆ. ಹಾಗಾಗಿ ಆರೋಪಗಳ ಮೇಲೆ ಆರೋಪ, ಒಂದ್ ಕಡೆ ಮೂಢ ಹಗರಣ ಆಯ್ತು, ಇನ್ನೊಂದು ಕಡೆ ಸಾಕಷ್ಟು ಒಂದ್ ಕಡೆ ಈಗಾಗಲೇ ವಾಲ್ಮೀಕಿ ಹಗರಣ ಆಯ್ತು. ಈಗ ಸ್ವಪಕ್ಷದವರಿಂದಲೇ ಈ ಒಂದು ವಸತಿ ಇಲಾಖೆಯಲ್ಲಿ ಆರೋಪ ಕೇಳಿದಂತ ಸಂದರ್ಭದಲ್ಲಿ ಇದು ದೊಡ್ಡ ಮಟ್ಟಿಗೆ ಪಕ್ಷಕ್ಕೂ ಕೂಡ ಹಿನ್ನಡೆ ಆಗುವಂತ ಸಾಧ್ಯತೆ ಇದೆ. ಹಾಗಾಗಿ ಇದನ್ನ ಇಲ್ಲಿಗೆ ಸರಿಪಡಿಸಬೇಕು ಅನ್ನುವಂತ ಪ್ರಯತ್ನಕ್ಕೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರು ಮುಂದಾದಂತೆ ಕಾಣ್ತಾ ಇದೆ. ಈ ಒಂದು ನಿಟ್ಟಿನಲ್ಲಿ ಈಗಾಗಲೇ ಸಿಎಂ ಮತ್ತೆ ಡಿಸಿಎಂ ನ ಈ ಬಗ್ಗೆ ವಿವರಣೆಯನ್ನು ಕೂಡ ಹೈಕಮಾಂಡ್ ನಾಯಕರು ಕೇಳಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಈಗಾಗಲೇ ಸೋಮವಾರ ಸಂಜೆ ಸಿಎಂ ಸಿದ್ದರಾಮಯ್ಯವರು ಕೂಡ ದೆಹಲಿಗೆ ಪ್ರಯಾಣವನ್ನು ಕೂಡ ಬೆಳೆಸಲಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಆ ಒಂದು ಸಂದರ್ಭದಲ್ಲಿ ಪದೇ ಪದೇ ಯಾಕೆ ಈ ರೀತಿಯಾಗಿರ್ತಕ್ಕಂಥ ಸ್ವಪಕ್ಷದ ಶಾಸಕರೇ ಆರೋಪಗಳನ್ನ ಮಾಡ್ತಾ ಇದ್ದಾರೆ? BR ಪಾಟೀಲ್ ಈ ಮೊದಲಲ್ಲ, ಈ ಹಿಂದೆಯೂ ಕೂಡ ಸಚಿವರು ಸರಿಯಾಗಿ ನಮಗೆ ಸ್ಪಂದನೆ ಕೊಡ್ತಾ ಇಲ್ಲ ಅನ್ನುವಂತ ಆರೋಪ ಮಾಡಿದ್ರು. ಮತ್ತೆ ಗ್ಯಾರಂಟಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವಾರು ಶಾಸಕರು ಕೂಡ ಆರೋಪಗಳನ್ನ ಮಾಡಿದ್ರು. ಹಾಗಾಗಿ ಸ್ವಪಕ್ಷದ ಶಾಸಕರಿಂದಲೇ ಈ ರೀತಿಯಾಗಿರ್ತಕ್ಕಂಥ ಸರ್ಕಾರದ ಮೇಲೆ, ಪಕ್ಷದ ಮೇಲೆ ಒಂದು ಪರಿಣಾಮ ಬೀಳುವಂತಹ ಇಂಥ ಆರೋಪಗಳು ಯಾಕೆ ಆಗ್ತಾ ಇದಾವೆ, ಇದಕ್ಕೆ ಏನ್ ಕಾರಣ ಅನ್ನುವಂಥದ್ದನ್ನ ಸಿಎಂ ಮತ್ತೆ ಡಿಸಿಎಂ ಕೂಡ ವಿವರಣೆ ಕೇಳಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯವರು ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಅದಕ್ಕೆ ವಿವರಣೆ ಕೂಡ ನೀಡಲಿದ್ದಾರೆ. ಅದಕ್ಕೆ ಏನೇ ಇದ್ರೂ ಸಹಿತ ಅದನ್ನ ಬಗೆಹರಿಸುವಂತ ಪ್ರಯತ್ನ ಮಾಡಬೇಕು ಅನ್ನೋದು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರಿಗೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಸುಕನ್ಯಾ. ಎಸ್ ಬಸವರಾಜ್, ಸಿಎಂ ಸಿದ್ದರಾಮಯ್ಯಗೆ ಕಾಲ್ತುಳಿತ ಪ್ರಕರಣ ಆಗಿರ್ಬೋದು, ಅದೇ ರೀತಿಯಾಗಿ ವಾಲ್ಮೀಕಿ ಹಗರಣ, ಈ ಮೂಢ ಹಗರಣ, ಹೀಗೆ ಹಲವಾರು ರೀತಿಯಾದಂತಹ ಆರೋಪಗಳು ಕಾಂಗ್ರೆಸ್ ಸರ್ಕಾರದಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಇದೀಗ ಸ್ವಪಕ್ಷದವರೇ ಅವರ ವಿರುದ್ಧವಾಗಿ ಮಾತನಾಡಿರುವಂತದ್ದು, ಅದರಲ್ಲೂ ಭ್ರಷ್ಟಾಚಾರದ ಬಗ್ಗೆ ಮಾತನಾಡಿರುವಂತ ಆಡಿಯೋ ವೈರಲ್ ಆಗಿದೆ. ಎಲ್ಲೋ ಒಂದ್ ಕಡೆ BR ಪಾಟೀಲ್ ಅವ್ರಿಗೆ ಮಾನ್ಯತೆ ಕೊಡ್ಲಿಲ್ಲ ಅನ್ನೋ ಒಂದು ಕಾರಣಕ್ಕೆ ಈ ರೀತಿ ಮಾತನಾಡಿದ್ದಾರಾ ಅಂತ. ಸುಕನ್ಯಾ, ಈ ಕಾಂಗ್ರೆಸ್ ಪಕ್ಷದ ಹಿರಿಯ ಶಾಸಕರು ಆಗಿರ್ತಕ್ಕಂಥ BR ಪಾಟೀಲ್ರು, ನಾನು ಅವಾಗಲೇ ಹೇಳಿದಾಗೆ ಈ ಮೊದಲೆಲ್ಲ ಈ ಸರ್ಕಾರ ರಚನೆ ಆದಾಗಿಂದಲೂ ಕೂಡ ಅವರು ಸರ್ಕಾರದ ವಿರುದ್ಧ ಆರೋಪಗಳನ್ನ ಮಾಡ್ತಾನೆ ಬಂದಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅದನ್ನ ಸರಿಪಡಿಸುವಂತ ಪ್ರಯತ್ನ ಕೂಡ ಮಾಡ್ತಾನೆ ಇದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ನೀವು ಹೇಳಿದಂತೆ ಅವರಿಗೆ ಪಕ್ಷದಲ್ಲಿ ಹಿರಿಯ ಶಾಸಕರು ಹಲವಾರು ಬಾರಿ ಗೆದ್ದಿದ್ದು, ನನಗೂ ಕೂಡ ಸಚಿವ ಸ್ಥಾನ ಕೊಡಬೇಕು ಅನ್ನುವಂತಹ ಪ್ರಬಲ ಆಕಾಂಕ್ಷೆ ಕೂಡ ಅವ್ರದ್ದಾಗಿರ್ತಕ್ಕಂಥದ್ದು. ಯಾಕಂದ್ರೆ ಸಚಿವರಾಗ ಅನ್ನುವಂತ ಅಭಿಲಾಷೆ ಕೂಡ ಅವರಲ್ಲಿದೆ. ಅದಕ್ಕೆ ಸಾಕಷ್ಟು ಪೈಪೋಟಿ ನಡೆಸಿದ್ದಾರೆ. ಯಾವಾಗ ಅವರು ಆರೋಪಗಳನ್ನ ಮಾಡ್ಲಿಕ್ಕೆ ಹೊರಟರು ಅವಾಗ ಅವರಿಗೆ ಸಿಎಂ ಸಂಪುಟದ ಒಂದು ಸ್ಥಾನಮಾನವನ್ನು ಕೂಡ ಕೊಟ್ಟರು. ಅದಾದ ಬಳಿಕ ಅದಕ್ಕೆ ರಾಜೀನಾಮೆಯನ್ನು ಕೂಡ BR ಪಾಟೀಲ್ ಕೊಟ್ಟರು. ಅದಕ್ಕೂ ಕೂಡ ಕಾರಣವನ್ನ ತಿಳಿಸದೆ ಅವರು ರಾಜೀನಾಮೆಯನ್ನು ಕೊಟ್ಟರು. ಹಾಗಾಗಿ ಈಗ ಅವರಿಗೆ ಸಚಿವರಾಗಬೇಕು ಅನ್ನುವಂತಹ ಅಭಿಲಾಷೆ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ಈ ರೀತಿಯಾಗಿರ್ತಕ್ಕಂಥ ಅವರ ಅಸಮಾಧಾನವನ್ನ, ಆರೋಪಗಳನ್ನ ಮಾಡ್ತಾ ಹೊರ ಹಾಕ್ತಾ ಇದ್ದಾರೆ ಅನ್ನುವಂಥದ್ದು ಒಂದ್ ಕಡೆ ಚರ್ಚೆ ಆಗ್ತಾ ಇದೆ. ಇನ್ನೊಂದು ಕಡೆ ಸರ್ಕಾರದ ಮಟ್ಟದಲ್ಲಿ ಕೂಡ ಆ ರೀತಿಯಾಗಿರ್ತಕ್ಕಂಥ ಹಗರಣಗಳು ಆಗ್ಲಿಕ್ಕೆ, ಅದರಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ಸಚಿವರಿಂದಲೇ ಈ ರೀತಿಯಾಗಿರ್ತಕ್ಕಂಥ ಆರೋಪಗಳು ಕೇಳಿ ಬರ್ತದೆ. ಈಗ ನಾವು ಉದಾಹರಣೆಗೆ ಮೂಢ ಹಗರಣ ಆಗಿರ್ಬೋದು, ಅದು ಕೂಡ ಅವರ ಆಪ್ತ ಸಚಿವರ ಅವರ ಆಪ್ತ ಸಚಿವರ ಬೈರತಿ ಸುರೇಶ್ ಅವರ ಒಂದು ಇಲಾಖೆ ಕೂಡ ಬರ್ತಕ್ಕಂಥದ್ದು. ಇನ್ನೊಂದು ಕಡೆ ನಾಗೇಂದ್ರ ವಾಲ್ಮೀಕಿ ಹಗರಣ ಅವರ ಒಂದು ಆಪ್ತರು ಕೂಡ ಹೌದು. ಸೊ ಹೀಗೆ ಆಪ್ತರ ಮೇಲೆ ಎಲ್ಲೋ ಒಂದ್ ಕಡೆ ಆಪ್ತರ ಇಲಾಖೆಗಳಲ್ಲಿ ಹಿಡಿದಿಟ್ಟುಕೊಳ್ಳುವಂತ ನಿಟ್ಟಿನಲ್ಲಿ ಮತ್ತೆ ಅವರನ್ನ ಒಂದು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಎಲ್ಲೋ ಒಂದ್ ಕಡೆ ವಿಫಲರಾಗ ಅನ್ನುವಂತಹ ಪ್ರಶ್ನೆಗಳು ಕೂಡ ಎಡೆ ಮಾಡಿಕೊಡುತ್ತೆ. ಯಾಕಂತಂದ್ರೆ ಪದೇ ಪದೇ ಈ ರೀತಿಯ ಆರೋಪಗಳು ಕೇಳಿದಂತ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಆಡಳಿತ ವೈಖರಿ ಬಗ್ಗೆ ಕೂಡ ಪ್ರಶ್ನೆ ಮೂಡುವಂತಹ ಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ಹಾಗಾಗಿ ಇದನ್ನ ಸಿಎಂ ಸಿದ್ದರಾಮಯ್ಯ ಹೈಕಮಾಂಡ್ ನಾಯಕರಿಗೆ ಯಾವ ರೀತಿಯಾಗಿ ಮನದಟ್ಟು ಮಾಡಿಕೊಡ್ತಾರೆ, ಇದನ್ನ ಯಾವ ರೀತಿಯಾಗಿ ಮುಂದೆ ತೆಗೆದುಕೊಂಡು ಹೋಗ್ತಾರೆ ಅನ್ನುವಂಥದ್ದು ಕಾದಷ್ಟೇ ನೋಡ್ಬೇಕಾಗಿದೆ. ಸುಕನ್ಯಾ.